टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆಂಬುಲೆನ್ಸ್ಗಳು ಸರಿಯಾದ ಸಮಯಕ್ಕೆ ಸಿಗದೆ ಸಾಕಷ್ಟು ಜನರು ಜೀವ ಕಳೆದುಕೊಂಡಿರುವಂಥದ್ದು, ಸಾಕಷ್ಟು ಆಂಬುಲೆನ್ಸ್ಗಳು ಗ್ಯಾರೇಜ್ ಸೇರಿದೆ. ಒಂದಷ್ಟು ಆಂಬುಲೆನ್ಸ್ಗಳು ಎಲ್ಲೆಲ್ಲೋ ಸ್ಥಳಗಳಲ್ಲಿ ಯಾವುದ್ಯಾವುದೋ ಖಾಸಗಿ ಸ್ಥಳಗಳಲ್ಲಿ ನಿಲ್ಲಿಸಿದ್ದಾರೆ. ಈಗ ನಾವು ದೃಶ್ಯದಲ್ಲಿ ತೋರಿಸ್ತೇನೆ, ಮಂಡ್ಯದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಇದ್ದಂಥ ಆಂಬುಲೆನ್ಸ್ಗಳು ಸಾಕಷ್ಟು ಕೊರತೆ ಇದೆ. ಅದರಲ್ಲೂ ಕೂಡ ಕೆಲವು ಆಂಬುಲೆನ್ಸ್ಗಳು ಯಾವುದೋ ಒಂದು ಹಳ್ಳಿಯಲ್ಲಿ ಮೂಲೆಯಲ್ಲಿ ನಿಲ್ಲಿಸಲಾಗಿದೆ. ಇದು ಗ್ಯಾರೇಜ್ಗೆ ಸಣ್ಣ ಪುಟ್ಟ ಸಮಸ್ಯೆಗೆ ಅಂತ ತಂದು ನಿಲ್ಲಿಸಿದ್ದಂಥ ಆಂಬುಲೆನ್ಸ್ಗಳು. ಆದರೆ ಸಾಕಷ್ಟು ದಿನಗಳಿಂದಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಗ್ಯಾರೇಜ್ನಲ್ಲೂ ಕೂಡ ಇದನ್ನು ರಿಪೇರಿ ಮಾಡುವಂಥ ಪರಿಸ್ಥಿತಿ ಇದ್ರೂ ಕೂಡ ಅದನ್ನು ರಿಪೇರಿ ಮಾಡುವಕ್ಕೆ ಮುಂದಾಗಿಲ್ಲ. ಆದರೆ ಇಲ್ಲಿದ್ದಂಥ ಆಂಬುಲೆನ್ಸ್ನಲ್ಲಿ ಇದ್ದಂಥ ಇಂಜಿನನ್ನು ಕೂಡ ಕಳೆದುಕೊಂಡಿದ್ದಾರೆ. ಜೊತೆಗೆ ಇಲ್ಲಿದ್ದಂಥ ವಸ್ತುಗಳನ್ನು ಕೂಡ ಕಳ್ಳತನ ಆಗುವಂಥ ಕೆಲಸಗಳು ಆಗಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಆಂಬುಲೆನ್ಸ್ ಸಣ್ಣ ಸಮಸ್ಯೆಗೆ ಬಂದಿರುವಂಥದ್ದು. ಆದರೆ ಈಗ ಸಣ್ಣ ಸಮಸ್ಯೆಗೆ ತಂದು ನಿಲ್ಲಿಸಿದಂಥ ಆಂಬುಲೆನ್ಸ್ನ ಇಂಜಿನ್ನೇ ಇಲ್ಲ, ಈಗ ಆ ಗ್ಯಾರೇಜ್ ಕೂಡ ಇಲ್ಲ. ಈಗ ಯಾವುದೋ ಒಂದು ಹಳ್ಳಿಯಲ್ಲಿ ತೆಗೆದುಕೊಂಡು ಬಂದು ನಿಲ್ಲಿಸಲಾಗಿರುವಂಥದ್ದು. ಈ ರೀತಿಯಾದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇರುವಂಥದ್ದು. ಯಾಕಂದರೆ ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ಗಳು ಸಿಗದೇ ಇದ್ದಂಥ ಕಾರಣಕ್ಕೋಸ್ಕರ ಜೀವ ಉಳಿಯುತ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಸಾಕಷ್ಟು ಜನರು. ಅದರಲ್ಲೂ ಕೂಡ ಹೈವೇ ಇರುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಅಪಘಾತಗಳು ಕೂಡ ನಿರಂತರವಾಗಿ ಆಗ್ತಾ ಇದೆ. ಅಪಘಾತ ಆದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಆಂಬುಲೆನ್ಸ್ ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ. ಈ ಕಾರಣದಿಂದಾಗಿ ಸಾಕಷ್ಟು ಜೀವಗಳು ಹೋಗ್ತಾ ಇದೆ. ಒಟ್ಟಾರೆ ಆಂಬುಲೆನ್ಸ್ಗಳು ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಿದ್ರೆ ಯಾರಿಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇದ್ದಂಥ ಸುಮಾರು 20ಕ್ಕೂ ಹೆಚ್ಚು ಆಂಬುಲೆನ್ಸ್ಗಳು ಜಿಲ್ಲೆಯಲ್ಲಿದ್ದು, ಆದರೆ ಈಗ ಒಂದು 5-6 ಆಂಬುಲೆನ್ಸ್ಗಳು ಮಾತ್ರ ಓಡಾಟ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಸಾಕಷ್ಟು ಆಂಬುಲೆನ್ಸ್ಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಗ್ಯಾರೇಜನ್ನು ಸೇರಿದೆ. ಕೆಲವೊಂದು ಗ್ಯಾರೇಜ್ಗಂತ ಹೋದಂಥ ಆಂಬುಲೆನ್ಸ್ಗಳು ಮತ್ತೆಲ್ಲೋ ಇನ್ಯಾರೋ ತೆಗೆದುಕೊಂಡು ಬಂದು ಇನ್ಯಾವುದೋ ಸ್ಥಳಗಳಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಸಾಕಷ್ಟು ಕಡೆಯಲ್ಲಿ ಈ ರೀತಿಯಾದಂಥ ಸಮಸ್ಯೆ ಉಂಟಾಗಿದೆ. ಒಟ್ಟಾರೆ ಮಂಡ್ಯದಲ್ಲಿ ಆಂಬುಲೆನ್ಸ್ಗಳಲ್ಲಿ ಇಲ್ಲದೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಮೊನ್ನೆ ಅಷ್ಟೇ ನಡೆದಂಥ ಅಪಘಾತಗಳಲ್ಲೂ ಕೂಡ ಆಂಬುಲೆನ್ಸ್ ಸಿಗದೆ ಜೀವ ಕೂಡ ಹೋಗಿರುವಂಥದ್ದು. ಈ ರೀತಿಯಾದಂಥ ಆಂಬುಲೆನ್ಸ್ ಸಮಸ್ಯೆಯಿಂದ ನಿರಂತರವಾಗಿ ಸಮಸ್ಯೆ ಉಂಟಾಗ್ತಾ ಇದೆ. ನಿಜಕ್ಕೂ ಕೂಡ ಈ ಒಂದು ಪರಿಸ್ಥಿತಿ ನೋಡಿದ್ರೆ ಯಾರು ಹೇಳೋರಿಲ್ವ ಕೇಳೋರಿಲ್ವ ಅನ್ನುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ, TV9 ಮಂಡ್ಯ.